ಸರಿಯಾಗಿ ಬರುತ್ತೆ ಅಂತ ಒಂದು ಆರೋಗ್ಯ ಭಾಗ್ಯ ದೊರಕುತ್ತೆ ಅಂತ ಒಂದು ಕ್ರಮ ಇದೆ ಪ್ರಾಚೀನರಲ್ಲಿ. ಇದಕ್ಕೆ ಕಾರಣ ಏನು ಅಂದರೆ ಅನೇಕ ಪದ್ಯಗಳು ಹಾಗೆ ಇದೆ. ಇವತ್ತಂತಹ ಒಂದು ಪದ್ಯ ನೋಡಲಿಕ್ಕಿದ್ದೇವೆ. 10ನೇ ಪದ್ಯ. ಸುರುಚಿ ಶಾರ್ವರಿಕರನಿಸಿ ಸಂಕರುಷಣ ಪ್ರದ್ಯುಮ್ನ ಶಶಿ ಭಾಸ್ಕರರೊಳಗೆ 60 ರೂಪದಲ್ಲಿ ಕರೆಸಿಕೊಂಬನು ಸಂವತ್ಸರ ನೆನಿಪ ಸುವಿಶಿಷ್ಟ ನಾಮದ ಲರಿತವರಿಗಾರೋಗ್ಯ ಭಾಗವನೀವನಂದಮಯ. ಬಹಳ ಅದ್ಭುತವಾದ ಒಂದು ವಿಷಯವನ್ನು ಇಲ್ಲಿ ದಾಸರು ನಮಗೆ ನಿರೂಪಣೆ ಮಾಡ್ತಾ ಇದ್ದಾರೆ. ಶಶಿ ಭಾಸ್ಕರರೊಳಗೆ ಸಂಕರ್ಷಣ ಪ್ರದ್ಯುಮ್ನ ಸುರುಚಿ ಶಾರ್ವರೀಕರ ನೆನೆಸಿ ಅಂತ. ನಮಗೆ ದಿನ ಬೆಳಿಗ್ಗೆ ಹಾಗೂ ರಾತ್ರಿ ಇಬ್ಬರ ಒಂದು ದರ್ಶನ ಆಗತ್ತೆ. ಒಂದು ಸೂರ್ಯ, ಇನ್ನೊಂದು ಚಂದ್ರ. ಹಾಗಾದರೆ ಸೂರ್ಯ ಚಂದ್ರರ ದರ್ಶನವಾಗದೇನೆ ನಮ್ಮ ದಿನವೇ ಇರೋದಿಲ್ಲ. ಆ ಚಂದ್ರನಲ್ಲಿ, ಸೂರ್ಯನಲ್ಲಿ ಪರಮಾತ್ಮನ ರೂಪಗಳಿದೆ. ಸೂರ್ಯನಲ್ಲಿ ಸಂಕರ್ಷಣ ಇದ್ದಾನೆ. ಅವನು ಸೂರ್ಯನ ಒಳಗೆ ನಿಂತು ಬೆಳಕು ನೀಡುತ್ತಾನೆ, ಆದ್ದರಿಂದ ಅವನಿಗೆ ಸುರುಚಿ ಅಂತ ಹೆಸರು. ಹಾಗೆ ಚಂದ್ರನ ಒಳಗೆ ಪ್ರದ್ಯುಮ್ನ ಇದ್ದಾನೆ. ಅವನು ರಾತ್ರಿಯನ್ನು ಸೃಷ್ಟಿ ಮಾಡಿದವಾದ್ದರಿಂದ ಅವನಿಗೆ ಶಾರ್ವರೀಕರ ಅಂತ ಹೆಸರು. ಹೀಗೆ ಸೂರ್ಯಚಂದ್ರರ ಒಳಗೆ ಸುರುಚಿ ಶಾರ್ವರೀಕರ ಎಂಬ ಹೆಸರಿನಿಂದ ಸಂಕರ್ಷಣ ಹಾಗೂ ಪ್ರದ್ಯುಮ್ನರಿದ್ದಾರೆ. ಈ 363 ರೂಪದಲ್ಲಿ ಅನ್ನೋದನ್ನು ಪ್ರತ್ಯೇಕ ಇಟ್ಟುಕೊಳ್ಳೋಣ. ಅದೊಂದು ಪ್ರತ್ಯೇಕವೇ ಒಂದು ಶಬ್ದ. ಅಂದರೆ ಸಾಮಾನ್ಯ ಒಂದು ದಿನ ಅಂತಾಗುವಾಗ, ಒಂದು ವರ್ಷ ಅಂತಾಗುವಾಗ ಅದಕ್ಕೇನು ಕರೀತಾರೆ? ಸಂವತ್ಸರ ಅಂತ ಕರೀತಾರೆ. ಒಂದು ವರ್ಷ, ಶಾರ್ವರಿ ಮುಂತಾದ ಸಂವತ್ಸರಗಳಿದೆ. ಒಂದು ವರ್ಷದ ಕಾಲ ಸಂವತ್ಸರ ಅಂತ ಕರೀತಾರೆ. ಆ ಸಂವತ್ಸರದಲ್ಲಿ 360 ದಿನಕ್ಕೆ ಸಾಮಾನ್ಯ ಒಂದು ವರ್ಷ ಅಂತ ಲೆಕ್ಕ. ಒಂದು ದಿನಕ್ಕೆ ಅಹ ಅಂತ ಹೆಸರು. ಅಲ್ಲಿ ಅಹ ಸಂವತ್ಸರ. ಅಹ ಅಂದರೆ ಹಗಲು ಅಂತಿದೆ. ಹಗಲು ಅಂತ ಬೇಡ, ಅಹ ಅಂದರೆ ದಿನ ಅಂತ ಅರ್ಥ. ಒಂದು ದಿನ. ಒಂದು ದಿನದಲ್ಲಿ ಪರಮಾತ್ಮನ ಒಂದು ರೂಪ ಇರುತ್ತೆ. ಆ ದಿನದಲ್ಲಿನ ಅನೇಕ ಕೆಲಸ ಮಾಡಿಸುತ್ತೆ. ಆ ದಿನ ಕಳೀತು, 2ನೇ ದಿನ ಬಂತು, ಇನ್ನೊಂದು ರೂಪ ಬರುತ್ತೆ. ಹೀಗೆ ನದಿಯಲ್ಲಿ ಒಂದರ ಮೇಲೊಂದು ಪ್ರವಾಹ ನಿರಂತರ ಬರುವಂತೆ ಆಹಾ ದಿನದ ಒಳಗೂ ಪರಮಾತ್ಮನ ಅನೇಕ ರೂಪಗಳು ಬರ್ತಾವೆ. ಅದೆಷ್ಟಿದೆ? 60+300 ರೂಪದಲ್ಲಿ. 360 ದಿನ. ಒಂದೊಂದು ದಿನದಲ್ಲಿ ಪರಮಾತ್ಮನ ಒಂದೊಂದು ರೂಪ. ಅದಕ್ಕೆ ಅಹ ಅಂತ ಕರೀತಾರೆ. ಅದು 360 ರೂಪಗಳಿದೆ. ಅಹ ಎಂಬ ಹೆಸರಿನ ಪರಮಾತ್ಮನ ರೂಪಗಳು 360 ಅದನ್ನೇ ಹೇಳಿದ್ದು. 60+300 ರೂಪದಲ್ಲಿ ಅಹ ಎನಿಪ. ಅದು ಸಂವತ್ಸರ ನೆನಿಪ ಅನ್ನೋದು ಪ್ರತ್ಯೇಕ ಇಟ್ಟುಕೊಳ್ಳೋಣ. ಸಂವತ್ಸರ ನೆನಿಪ ಅಂತ. ಸಂವತ್ಸರ ಅಂತ ಒಂದಿದೆ. 60 ಸಂವತ್ಸರ, ಪ್ರಭವ ವಿಭವ ಅಂತೆಲ್ಲ ಹೆಸರಿದೆ. ಶಾರ್ವರಿ ನಾಮ ಸಂವತ್ಸರೇ. ಪ್ರತಿ ವರ್ಷವೂ ಸಂವತ್ಸರ ಬದಲಾವಣೆ ಆಗುತ್ತಲ್ವ. ಆ ಸಂವತ್ಸರದ ಒಳಗೂ ಪರಮಾತ್ಮ ಸಂವತ್ಸರ ಎಂಬ ಹೆಸರಿನಿಂದಿರ್ತಾನೆ. ಈ ಅಹ ಸಂವತ್ಸರ ಅಂತ ಹೆಸರೇನುಂಟು, ಇದು ಸುವಿಶಿಷ್ಟ ನಾಮದಲ್ಲಿ ಕರೆಸಿಕೊಂಬನು ಅಂತ. ಬಹಳ ಅದ್ಭುತವಾದಂತಹ ಹೆಸರಿದು. ಅಹ ಸಂವತ್ಸರ ಅಂತ ಹೇಳಿ ದೇವರ ಅದ್ಭುತವಾದ ನಾಮ. ಯಾಕೆ ಅದ್ಭುತ ಅಂದರೆ ಅದರ ಅರ್ಥ ಗಮನಿಸಿದ್ರೆ ಸ್ಪಷ್ಟ ಆಗತ್ತೆ. ದೇವರಿಗೆ ಅಹಹ ಅಂತ ಹೆಸರು. ಯಾಕೆಂದರೆ ಎಲ್ಲ ವಸ್ತುಗಳ ಜ್ಞಾನವನ್ನು ನಮಗುಂಟು ಮಾಡುತ್ತಾನೆ. ಆದ್ದರಿಂದ ಅವನಿಗೆ ಅಹಹ ಅಂತ ಹೆಸರು. ಹಾಗೆ ಸಂವತ್ಸರ, ಹೇಗೆ ಮಗು ತುಂಬ ನಿಷ್ಕಲ್ಮಶವಾದ ಮನಸ್ಸಿನಲ್ಲಿರುತ್ತೋ ಹಾಗೆ ವತ್ಸ ಅಂದರೆ ಮಗುವಿನ ತರಹ ನಿಷ್ಕಲ್ಮಶ ಮನಸ್ಸಿನಿಂದಿದ್ದು ಎಲ್ಲರಿಗೂ ಆನಂದ ಕೊಡ್ತಾನೆ. ಈ ಅಭಿಪ್ರಾಯದಲ್ಲಿ 360 ರೂಪಗಳಿಂದೇನು ಪರಮಾತ್ಮ 360 ಒಂದೊಂದು ದಿನದಲ್ಲಿ ಒಂದು ರೂಪ ಲೆಕ್ಕದಲ್ಲಿ 360 ರೂಪಗಳಿಂದ ಇದ್ದಾನೆ. ಅವನಿಗೆ ಅಹಹ ಅಂತ ಹೆಸರು. ಎಲ್ಲರಿಗೂ ಜ್ಞಾನ ಉಂಟು ಮಾಡ್ತಾನೆ. ಸಂವತ್ಸರದ ಒಳಗಿದ್ದಾನೆ, ಅವನಿಗೆ ಸಂವತ್ಸರ ಅಂತ ಹೆಸರು.
ಸಂವತ್ಸರ ಅಂದರೆ ಮಗುವಿನಂತೆ ನಿಷ್ಕಲ್ಮಶವಾದ ಮನಸ್ಸುಳ್ಳವ, ಎಲ್ಲರಿಗೆ ಆನಂದ ಕೊಡ್ತಾನೆ ಅಂತ ಹೀಗೆ ಅಭಿಪ್ರಾಯದಲ್ಲಿ ಅಹಹ ಸಂವತ್ಸರ ಮುಂತಾದ ನಾಮವನ್ನು ಅರಿತವರಿಗೆ ಆನಂದಮಯ ಆರೋಗ್ಯ ಭಾಗ್ಯವ ನೀವ. ಹೀಗೆ ಎರಡು ನಾಮದ ಚಿಂತನೆ ಯಾರು ಮಾಡ್ತಾರೋ ಅಹಹ ಸಂವತ್ಸರ ಅಂತ ಹೇಳಿ ದೇವರನ್ನು ನಿರಂತರ ಉಪಾಸನೆ ಚಿಂತನೆ ಯಾರು ಮಾಡ್ತಾರೋ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡ್ತಾನೆ ಪರಮಾತ್ಮ. ಯಾಕೆಂದರೆ ಆನಂದಮಯ, ಆನಂದವೇ ದೇಹವಾಗಿ ಉಳ್ಳವನು, ಅವನಿಗೆ ಎಂದೂ ಅನಾರೋಗ್ಯ ಇಲ್ಲ. ಆದ್ದರಿಂದ ನಮಗೆಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಡ್ತಾನೆ ಅಂತ ಇದರ ಅಭಿಪ್ರಾಯ. ಇಲ್ಲಿ 360 ಅಂತೇನು ಲೆಕ್ಕ ಇದೆ, ಇನ್ನೊಂದು ರೀತಿಯಲ್ಲೂ ಅದನ್ನು 360 ಅಂತ ಸಂಖ್ಯೆ ಸಿಗುತ್ತೆ. ಹೇಗೆ ಅಂದರೆ ಸೂರ್ಯನಲ್ಲಿ ಸಂಕರ್ಷಣ 284 ರೂಪದಿಂದಿದ್ದಾನೆ, ಇನ್ನು ಚಂದ್ರನಲ್ಲಿ ಪ್ರದ್ಯುಮ್ನ 76 ರೂಪಗಳಿಂದಿದ್ದಾನೆ. 284ಕ್ಕೆ 76 ಸೇರಿಸಿದರೆ 360 ಅಂತ ಸಿಕ್ತು. ಹೀಗೂ ಕೂಡ ಒಂದು ಲೆಕ್ಕ ಇದೆ. ಒಟ್ಟಾರೆ ಪರಮಾತ್ಮ ಸೂರ್ಯನಲ್ಲಿ 284 ಸಂಕರ್ಷಣ ಅವನ ರೂಪ ಇದೆ, ಚಂದ್ರನಲ್ಲಿ ಪ್ರದ್ಯುಮ್ನ 76 ರೂಪ ಇದೆ. ಹೀಗೆ 360 ರೂಪಗಳಿಂದ ಪರಮಾತ್ಮ ಇದ್ದಾನೆ ಅಂತ ಒಂದು. ಅಥವಾ ಅವನಿಗೆ ಅಹಹ ಅಂತ ಹೆಸರು, ಸಂವತ್ಸರ ಅಂತ ಹೆಸರು. ಅಹಹ ಅಂದರೆ ದಿನ, ಒಂದೊಂದು ದಿನದಲ್ಲಿ ಒಂದೊಂದು ರೂಪ. ಹೀಗೆ 366 ರೂಪಗಳಿಂದ ಪರಮಾತ್ಮ 366 ದಿನದಲ್ಲಿದ್ದಾನೆ ಅಂತ ಚಿಂತನೆ ಮಾಡಿದ್ರು ಒಳ್ಳೆಯ ಆರೋಗ್ಯ ಸಿಗ್ತದೆ ಅಂತ ಗಮನಿಸಬೇಕಾದ ಅಂಶ. ಪ್ರಶ್ನೋತ್ತರ. ಸುರುಚಿ ಸಾರ್ವರೀಕರ ಅಂತ ಯಾರಿಗೆ ಹೆಸರು ಅಂದರೆ ಸಂಕರ್ಷಣನಿಗೆ ಹಾಗೂ ಪ್ರದ್ಯುಮ್ನನಿಗೆ. ಅಲ್ಲಿ ಕ್ರಮವಾಗಿ ಇಟ್ಕೊಳ್ಬೇಕು. ಸುರುಚಿ ಅಂತ ಅನ್ನುವ ಹೆಸರು ಸಂಕರ್ಷಣನಿಗೆ, ಯಾಕೆ ಸೂರ್ಯನಲ್ಲಿದ್ದಾನೆ ಆದ್ದರಿಂದ. ಶರ್ವರೀಕರ ಅನ್ನುವ ಹೆಸರು ಪ್ರದ್ಯುಮ್ನನಿಗೆ, ಯಾಕೆಂದರೆ ಅವನು ಚಂದ್ರನಲ್ಲಿದ್ದಾನೆ ಆದ್ದರಿಂದ. ಆರೋಗ್ಯ ಭಾಗ್ಯವನ್ನು ಯಾವಾಗ ಕೊಡ್ತಾನೆ ಅಂದರೆ ಆನಂದಮಯ, ಅವೆಲ್ಲೂ ಬೇಡ. ಅಲ್ಲಿ ಒಂದು ಹಗಲು ಅಹಹ ಸಂವತ್ಸರ ಎಂಬ ಹೆಸರು ನಿರಂತರ ಸ್ಮರಣೆ ಮಾಡ್ತಾ ಇದ್ದರೆ ಈ ಹೆಸರಿನಿಂದ ಪರಮಾತ್ಮ ಹೇಳಲ್ಪಡ್ತಾನೆ ಅಂತ ಚಿಂತನೆ ಬಂದರೆ ಆಗ ಪರಮಾತ್ಮ ಆರೋಗ್ಯ ಕೊಡ್ತಾನೆ ಅಂತಿದ್ದಾರೆ ಅಭಿಪ್ರಾಯ. ಆದ್ದರಿಂದಲೇ ಈ ಸಂಧಿಗೆ ಆರೋಗ್ಯಪ್ರದ ಅನ್ನುವ ಚಿಂತನೆಯು ಕೂಡ ಇದೆ. ಈ ಸಂಧಿ ಆರೋಗ್ಯವನ್ನು ಕೊಡುತ್ತೆ ಅಂತ. ಅದರಿಂದ ತುಂಬ ಜನ ಇದನ್ನು ವಿಶೇಷ ಪಾರಾಯಣ ಮಾಡ್ತಾ ಇರ್ತಾರೆ. ಈಗ ಮುಂದಿನ ಪದ್ಯಕ್ಕೆ ಹೋಗೋಣ. ಪರಮಾತ್ಮನಿಗೆ ಮನೋಮಯ ವಾಂಗ್ಮಯ ಅಂತ ಹೆಸರಿದೆ. ಯಾಕೆ ಹಾಗೆ ಕರೀತಾರೆ ಅನ್ನೋದನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ಏಕ ಪಂಚಾಶದ್ವರ್ಣಗತ ಮಾಕಳತ್ರನು ಸರೋವರೊಳಗರು ವ್ಯಾಕೃತಾಕಾಶಾಂತ ವ್ಯಾಪಿಸಿ ನಿಗಮತತಿಗಳನ್ನು ವ್ಯಾಕರಣ ಭಾರತ ಮುಖಾದ್ಯನೇಕ ಶಾಸ್ತ್ರ ಪುರಾಣ ಭಾಷ್ಯಾನೀಕಗಳ ಕಲ್ಪಿಸಿ ಮನೋವಾಂಗ್ಮಯ ನೆನೆಸಿಕೊಂಬ. ಪರಮಾತ್ಮ ಎಲ್ಲೆಲ್ಲಿದ್ದಾನೆ ಅಂತ ಹೇಳ್ತಾರೆ. ಏಕಪಂಚಾಶದ್ವರ್ಣಗತ ಮಾಕಳತ್ರನು. ಇದೊಂದು ಅದ್ಭುತವಾದ ಒಂದು ವಿಷಯ ಇದೆ. ಅಕ್ಷರಗಳು 51 ಅಕಾರದಿಂದ ಕ್ಷಕಾರದ ತನಕ. ನಮ್ಮಲ್ಲಿ ಅಂದರೆ ಮಧ್ವ ಸಿದ್ಧಾಂತದಲ್ಲಿ ಅಕ್ಷರಗಳು ಎಲ್ಲಿದೆ ಅಂದರೆ ಆಕಾಶದಲ್ಲಿ ವ್ಯಾಪಿಸಿರುತ್ತಾವಂತೆ, ಕಣ್ಣಿಗೆ ಕಾಣೋದಿಲ್ಲ. ಹೊಸದಾಗಿ ಹುಟ್ಟೋದಲ್ಲ, ಅದು ಎಲ್ಲ ಕಡೆ ವ್ಯಾಪಿಸಿದೆ 51 ಅಕ್ಷರ. ನಾವು ಮಾತಾಡಿದಾಗ ಬಾಯಿಯಿಂದ ಒಳಗೆ ಗಾಳಿ ಮೂಲಕ ಧ್ವನಿ ಹೊರಗೆ ಬರುತ್ತೆ. ಆ ಧ್ವನಿಯಿಂದ ಅಕ್ಷರಗಳ ಜ್ಞಾನ ಬರುತ್ತೆ ಅಂತ ಲೆಕ್ಕಾಚಾರ. ಅದರಿಂದ ಏಕಪಂಚಾಶದ್ವರ್ಣಗತ ಮಾಕಳತ್ರನು, ಲಕ್ಷ್ಮೀಪತಿಯಾದ, ಲಕ್ಷ್ಮಿಯನ್ನೇ ಹೆಂಡತಿಯಾಗಿ ಉಳ್ಳ ಪರಮಾತ್ಮ 51 ಅಕ್ಷರದಲ್ಲಿದ್ದಾನೆ. ಸರ್ವರೊಳಗೆ ಅವ್ಯಾಕೃತಾಕಾಶ ಅಂತ ವ್ಯಾಪಿಸಿ ಎಲ್ಲ ಜೀವರ ಒಳಗೂ ಇದ್ದಾನೆ. ಅಷ್ಟೇ ಅಲ್ಲ, ಅವ್ಯಾಕೃತ ಆಕಾಶ ಅಂತಿದೆ. ನಾವಿದನ್ನು ಸ್ಪಷ್ಟ ಅರ್ಥ ಮಾಡಿಕೊಳ್ಬೇಕು. ಜಗತ್ತು ಬ್ರಹ್ಮಾಂಡ ಅಂತ ಒಂದು ಮೊಟ್ಟೆ ಆಕಾರದಲ್ಲಿರುತ್ತೆ, ಅದರ ಒಳಗೆ ಜಗತ್ತಿದೆ. ಅಲ್ಲಿ ಒಂದು ಅವ್ಯಾಕೃತ ಆಕಾಶ ಅಂತಿದೆ. ಇದು ಸ್ಪೇಸ್. ಕೈ ಆಡಿಸ್ತೇವೆ, ಕಾಲಾಡಿಸ್ತೇವೆ. ಕೈ ಆಡಿಸ್ಲಿಕ್ಕೆ ಕಾಲಾಡಿಸ್ಲಿಕ್ಕೆ ಏನೋ ಜಾಗ ಇದೆ, ಸ್ಪೇಸ್, ಖಾಲಿ ಜಾಗ. ಇದನ್ನು ಅವ್ಯಾಕೃತ ಆಕಾಶ ಅಂತ ಕರೀತಾರೆ. ಇದೊಂದು ಮೊಟ್ಟೆಯ ಆಕಾರದ ಬ್ರಹ್ಮಾಂಡ ಅಂತ ಇಟ್ಕೊಂಡ್ರೆ ಬ್ರಹ್ಮಾಂಡದ ಒಳಗೂ ಇದೆ, ಬ್ರಹ್ಮಾಂಡದ ಹೊರಗೂ ಬಹಳ ಭಾಗದಲ್ಲಿದೆ. ಅವ್ಯಾಕೃತ ಆಕಾಶ ಎಲ್ಲಿದೆಯೋ ಅಲ್ಲಿ ತನಕ ಪರಮಾತ್ಮನ ಸನ್ನಿಧಾನ ಇದೆ. ಸರಿ, ಹಾಗಾದರೆ
51 ಅಕ್ಷರದಲ್ಲಿದ್ದಾನೆ ಅಂದರು. ಇದರಿಂದ ಏನಾಯಿತು ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಸಾಲನ್ನು ಉಲ್ಲೇಖ ಮಾಡಿದ್ದಾರೆ. ವ್ಯಾಕರಣ ಭಾರತ ಮುಖಾದ್ಯನೇಕ ಶಾಸ್ತ್ರ ನಿಗಮ ಮತಿಗಳನ್ನು ಪುರಾಣ ಭಾಷ್ಯಾನೇಕಗಳ ಕಲ್ಪಿಸಿ. ನಮ್ಮಲ್ಲಿ ಅನೇಕ ಗ್ರಂಥಗಳು ಬಂದಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಹಾಗೆ 18 ಪುರಾಣಗಳು. ಇದಕ್ಕೆ ಮಧ್ವಾಚಾರ್ಯರೆಲ್ಲ ಬ್ರಹ್ಮಸೂತ್ರ ಭಾಷ್ಯ ಅಂತ ಬ್ರಹ್ಮಸೂತ್ರಗಳಿಗೆ 564 ಸೂತ್ರಗಳಿದೆ, ಅದಕ್ಕೆಲ್ಲ ಗ್ರಂಥ ಬರೆದಿದ್ದಾರೆ. ಹೀಗೆ ಅನೇಕ ಗ್ರಂಥಗಳ ರಚನೆ ಆಗಿದೆ. ಇದು ಹೇಗೆ ಅಂದರೆ 51 ಅಕ್ಷರಗಳೇ ತಾನೇ ಇರೋದು. ನಾವು ಮಾತಾಡುವಾಗಲೂ 51 ಅಕ್ಷರಗಳೇ, ಅದಕ್ಕೆ ಅದನ್ನು ಆಚೆ ಈಚೆ ಮಾಡಿ ವಾಕ್ಯಗಳನ್ನು ಜೋಡಿಸಿ ಮಾತಾಡ್ತೇವೆ. ಆ 51 ಅಕ್ಷರಗಳನ್ನು ಇಟ್ಟುಕೊಂಡು ಇಷ್ಟೆಲ್ಲ ವಿಸ್ತೃತವಾದ ಗ್ರಂಥಗಳ ರಾಶಿ ಬಂದಿದೆ. ಕೆಲವು ಪರಮಾತ್ಮನೇ ರಚನೆ ಮಾಡಿದ್ದಾನೆ, ಕೆಲವು ವ್ಯಾಕರಣ ಭಾರತ ಮುಂತಾದ ವಿಷಯವನ್ನು ಪರಮಾತ್ಮ ರಚನೆ ಮಾಡಿದ್ದಾನೆ. ಮಹಾಭಾರತವನ್ನೆಲ್ಲ ಪುರಾಣಗಳನ್ನು ಅವನೇ ರಚನೆ ಮಾಡಿದ್ದಾನೆ. ಭಾಷ್ಯಾನಿಕ ಅಂದರೆ ಬ್ರಹ್ಮಸೂತ್ರಗಳಿಗೆ ಅರ್ಥ ಹೇಳುವಂತಹ ಒಂದು ವ್ಯಾಖ್ಯಾನ ಅಂತಾರೆ. ಬ್ರಹ್ಮಸೂತ್ರಗಳ ವಿವರಣೆ ಮಾಡುವಂತಹ ಗ್ರಂಥ ಬ್ರಹ್ಮಸೂತ್ರ ಭಾಷ್ಯ ಅಂತ. ಅದಕ್ಕೆ ಮತ್ತೆ ಅನೇಕ ಜನ ಮಹನೀಯರು ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನು. ಹೀಗೆ ಅನೇಕ ಶಬ್ದಗಳನ್ನು ಬೆಳೆಸಿಕೊಂಡು, ಅಕ್ಷರವನ್ನು ಬಳಸಿಕೊಂಡು ಗ್ರಂಥಗಳ ರಚನೆ ಮಾಡಿದ್ದಾನೆ ಪರಮಾತ್ಮ. ಇದು ಇನ್ನೊಂದು ಬಹಳ ಮಹತ್ವದ ವಿಷಯ. ಸರಿ, ಮುಂದೇನು ಅಂದರೆ ಈ ಶಬ್ದಗಳಲ್ಲೆಲ್ಲ ಪರಮಾತ್ಮನ ವಾಂಗ್ಮಯ ಅನ್ನುವಂತಹ ರೂಪ ಇದೆ. ವಾಂಗ್ಮಯ ಅಂತ ಪರಮಾತ್ಮನ ರೂಪಕ್ಕೆ ಹೆಸರು. ಎಲ್ಲ ಶಬ್ದಗಳ 51 ಅಕ್ಷರದಲ್ಲಿದ್ದಾನೆ, ಎಲ್ಲ ಶಬ್ದದ ಒಳಗಿದ್ದಾನೆ, ನಮ್ಮ ಮಾತಿನಲ್ಲಿದ್ದಾನೆ. ಆದ್ದರಿಂದ ಮನೋವಾಂಗ್ಮಯ, ವಾಂಗ್ಮಯ ಎನಿಸಿಕೊಂಬ, ವಾಂಗ್ಮಯ ಎಂಬ ರೂಪದಿಂದ ಪರಮಾತ್ಮ ಎಲ್ಲ ಶಬ್ದದ ಒಳಗಿದ್ದು ಮಾತಿನಲ್ಲಿದ್ದು ಮಾತಿನಲ್ಲೂ ಇದ್ದಾನೆ. ಹಾಗೆ ಮನೋಮಯ, ವಾಂಗ್ಮಯ, ಮಯ ಅನ್ನೋದನ್ನು ಪ್ರತ್ಯೇಕ ಇಟ್ಕೊಳ್ಬೇಕು. ಮನೋಮಯ ವಾಂಗ್ಮಯ ಎನಿಸಿಕೊಂಬ ಅಂತ ಆಗುತ್ತೆ. ಮನಸ್ಸಿನಲ್ಲೂ ಪರಮಾತ್ಮ ಇದ್ದಾನೆ, ಅವನಿಗೆ ಮನೋಮಯ ಅಂತ ಹೆಸರು. ಅಂದರೆ ತಾತ್ಪರ್ಯ ಇಷ್ಟೇ, ಮನಸ್ಸಿನಲ್ಲಿ ಮನೋಮಯ ಎಂಬ ಹೆಸರಿನಿಂದಿದ್ದು ಎಲ್ಲದರ ಜ್ಞಾನ ಬರಬೇಕು ಅಂದರೆ ಮನಸ್ಸಿನಂತಾನೆ ಬರೋದು. ನಾವು ಮನಸ್ಸೇ ಕೊಡಲಿಲ್ಲ ಅಂತಾದರೆ ಏನು ಕೇಳಿದ್ರು ಏನು ನೋಡಿದ್ರು ನಮಗೆ ಗೊತ್ತೇ ಆಗೋಲ್ಲ, ಹಾಗಿರುತ್ತೆ ಮನಸ್ಸಿನಲ್ಲಿ. ನಮ್ಮ ಅನುಭವನೇ ಇದೆಯಲ್ವ, ಮನಸ್ಸಿನಲ್ಲಿ ಯಾವುದೋ ಒಂದು ಬೇರೆ ವಿಚಾರವನ್ನು ಗಾಢವಾಗಿ ಆಲೋಚನೆ ಮಾಡ್ತಾ ನಾವು ಏನನ್ನೇ ನೋಡಿದ್ರು ಏನನ್ನೇ ಬಿಟ್ಟರು ಗೊತ್ತೇ ಆಗೋದಿಲ್ಲ, ಹಾಗಿರುತ್ತೆ. ಆದ್ದರಿಂದ ಮನಸ್ಸಿನಲ್ಲಿ ಪರಮಾತ್ಮ ಮನೋಮಯ ಎಂಬ ಹೆಸರಿನಿಂದಿದ್ದು ಎಲ್ಲ ವಿಷಯದ ಜ್ಞಾನ ಅರ್ಥ ಆಗುವಂತೆ ಮನಸ್ಸಿನ ಒಳಗಿದ್ದು ಮನಸ್ಸಿನ ಮೂಲಕ ಎಲ್ಲದರ ವಿಷಯ ಅರ್ಥ ಮಾಡಿಸ್ತಾನೆ. ಶಬ್ದದ ಒಳಗಿದ್ದು ಓದುವಂತೆ ಮಾಡ್ತಾನೆ, ಅದನ್ನು ಹೇಳುವಂತೆ ಮಾಡ್ತಾನೆ. ಹೀಗೆ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ ಅಂತಿದ್ದಾರೆ ಒಟ್ಟಾರೆ ಅಭಿಪ್ರಾಯ. ಅದರಿಂದ ಅದಕ್ಕೆ ಮಹಾಕಳತ್ರ ಅಂದರು, ನಾವೇನಾದರೂ ಒಂದರ ಹೊಸದು ಅಧ್ಯಯನ ಶುರು ಮಾಡಿದಾಗ ಲಕ್ಷ್ಮಿಯನ್ನು ಸ್ಮರಣೆ ಮಾಡಿಕೊಳ್ಬೇಕು. ಪರಮಾತ್ಮ ಹೀಗೆಲ್ಲ ಇದ್ದು ನಮಗೆ ಅನುಗ್ರಹ ಮಾಡ್ತಾನೆ. ಪ್ರಶ್ನೋತ್ತರ. ಪರಮಾತ್ಮ ಎಲ್ಲಿ ವ್ಯಾಪಿಸಿದ್ದಾನೆ ಅಂದರೆ 51 ಅಕ್ಷರಗಳಲ್ಲಿ, ಜೀವರಲ್ಲಿ. ಅವ್ಯಾಕೃತ ಆಕಾಶ ಇರುವ ಅದು ಎಲ್ಲಿ ಇದೆಯೋ ಅಲ್ಲೆಲ್ಲ ಕಡೆ ವ್ಯಾಪಿಸಿದ್ದಾನೆ. ಅವನಿಗೆ ವಾಂಗ್ಮಯ ಮನೋಮಯ ಅಂತ ಯಾಕೆ ಹೆಸರು? ಮನೋಮಯ ಅಂತ ಯಾಕೆ ಹೆಸರು? ಮನಸ್ಸಿನ ಒಳಗಿದ್ದು ಶಾಸ್ತ್ರದ ಜ್ಞಾನ ಉಂಟು ಮಾಡ್ತಾನಾದ್ದರಿಂದ ಅವನಿಗೆ ಮನೋಮಯ ಅಂತ ಹೆಸರು. ಮಾತಿನ ಮೂಲಕ ಅನೇಕ ಉಪದೇಶ ಕೊಡ್ತಾನೆ ಭಕ್ತರಿಗೆ, ಆದ್ದರಿಂದ ಅವನಿಗೆ ವಾಂಗ್ಮಯ ಅಂತ ಹೆಸರು ಅಂತ ಗಮನಿಸಬೇಕಾದ ಅಂಶ. ಇದಾದ ಮೇಲೆ ಇನ್ನೊಂದು ಸಮಸ್ತ ಜಗತ್ತನ್ನು ಧರಿಸಿರುವ ಪರಮಾತ್ಮನ ಇನ್ನೊಂದು ರೂಪದ ಮಹಿಮೆಯನ್ನು ಉಲ್ಲೇಖ ಮಾಡ್ತಾರೆ. ಬಾರಭೃನ್ನಾಮಕನ 1624 ಮೂರುತಿಗಳು ಚರಾಚರತಿ ಸರ್ವತ್ರ ತುಂಬಿಹವು. 64 ಜಡಗಳಲ್ಲಿ 16 ಚೇತನಗಳಲ್ಲಿ ಚಿಂತಿಸೆ ತೋರಿಕೊಂಬನು ತನ್ನ ರೂಪವ ಸಕಲ ಠಾವಿನಲಿ. ಬಾರಭೃನ್ನಾಮಕನ 1624 ಮೂರುತಿಗಳು ಚರಾಚರದೆ ಸರ್ವತ್ರ ತುಂಬಿಹವು. ಇಡೀ ಜಗತ್ತನ್ನು ಧರಿಸಿದವರು ಶೇಷದೇವರು ಕೂರ್ಮ ರೂಪದಿಂದ. ಆ ಶೇಷದೇವರನ್ನು ಧರಿಸಿದ್ದಾರೆ. ಕೂರ್ಮ ಅಂದರೆ ಆಮೆ.
ಆಮೆಯ ರೂಪದಿಂದಾಗಿ ಪರಮಾತ್ಮ ಶೇಷದೇವರು ಇಡೀ ಬ್ರಹ್ಮಾಂಡ ಧರಿಸಿದ್ದಾರೆ. ಆ ಶೇಷದೇವರನ್ನು ಧರಿಸಿದವರು ವಾಯುದೇವರು, ಅವರು ಒಂದು ಆಮೆಯ ರೂಪದಿಂದ ಧರಿಸಿದ್ದಾರೆ. ಆ ಬ್ರಹ್ಮಾಂಡವನ್ನು ಜಗತ್ತನ್ನು ಧರಿಸಿದ ಶೇಷದೇವರನ್ನು ಧರಿಸಿದ ವಾಯುದೇವರನ್ನು ಕೂಡ ಪರಮಾತ್ಮ ಕೂರ್ಮ ರೂಪದಿಂದ ತನ್ನ ಬೆನ್ನ ಮೇಲೆ ಧರಿಸಿದ್ದಾನೆ. ಅದನ್ನು ಹೇಳಿದು ಭಾರಭೃತು ಅಂತ. ದೇವರಿಗೆ ಭಾರಭೃತು ಅಂತ ಹೆಸರು. ಜಗತ್ತಿನ ಭಾರವನ್ನು ತಾನು ಕೂರ್ಮ ರೂಪದಿಂದ ಧಾರಣೆ ಮಾಡಿದ್ದಾನೆ ಅಂತ ಯಾರು ಚಿಂತನೆ ಮಾಡ್ತಾರೋ ನಮ್ಮ ಜೀವನದ ಭಾರವನ್ನು ದೇವರು ನೋಡ್ತಾನೆ, ನಮಗೆಲ್ಲ ಅನುಗ್ರಹ ಮಾಡ್ತಾನೆ. ಅದರಿಂದ ಹೀಗೆ ಚಿಂತನೆ ನಿರಂತರ ಮಾಡಬೇಕು. ಅಷ್ಟೇ ಇಲ್ಲ, ಭಾರಭೃತು ಅಂತ ಹೇಳಿಕೊಳ್ಳುವ ಪರಮಾತ್ಮ ಎಲ್ಲಿದ್ದಾನೆ ಜಗತ್ತಿನಲ್ಲಿ ಅಂದರೆ ಎಲ್ಲ ಕಡೆ ಇದ್ದಾನೆ. ಜೀವರಲ್ಲಿ, ಜಡ ವಸ್ತುಗಳಲ್ಲಿ, ಎಲ್ಲ ಕಡೆ 1624 ರೂಪಗಳಿಂದಿದ್ದಾನೆ. ಇಲ್ಲೂ ಕೂಡ ಅಕ್ಷರಗಳ ಮೂಲಕ ಸಂಖ್ಯೆಯನ್ನು ನಿರೂಪಣೆ ಮಾಡೋ ಕ್ರಮ ವಿಚಿತ್ರ. ದಾಸರಿಗೆ ಬಹಳ ಸಂಖ್ಯಾಶಾಸ್ತ್ರ ಗೊತ್ತಿತ್ತು. ಪ ಅಂದ್ರೆ 1 ಅಂತ ಲೆಕ್ಕ, ಪ ಫ ಬ ಭ ಅಂದರೆ 4, ಯಾ ಇಂದ 1 2 ಅನ್ನೋ ಸಂಖ್ಯೆ ಲೆಕ್ಕದಲ್ಲಿ ರಾ ಅಂದರೆ 2, ಭೃ ಅಂತಿದೆ, ಭ ಅಂದರೆ 4, ರಾ ಅಂದರೆ 2, 4+2 6 ಆಯಿತು, ತ ಅಂದರೆ 1. ನಾವು ಯಾವತ್ತು ಉಲ್ಟಾ ಓದ್ಬೇಕು ಸಂಖ್ಯೆಯನ್ನು. ಅದರಿಂದ 1624 ಅನ್ನೋ ಸಂಖ್ಯೆ ಸಿಕ್ತು ಆ ಶಬ್ದದಿಂದ. ಇಷ್ಟು ರೂಪದಿಂದ ಪರಮಾತ್ಮ ತಾನು ಎಲ್ಲ ಕಡೆ ಇದ್ದಾನೆ ಅಂತ ಒಂದು ರೀತಿಯ ಚಿಂತನೆ. ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ 6 ಜಡಗಳಲ್ಲಿ ಅಂತ. ಈ ಜಗತ್ತಿನ ಸೃಷ್ಟಿಗೆ ಬೇಕಾದ ವಸ್ತುಗಳು 24 ಇದೆ. 24 ಯಾವುದು ಅಂದರೆ 3ನೇ ಪುಟದಲ್ಲಿ ನೀವು ಪ್ರಶ್ನೋತ್ತರದಲ್ಲಿ 5ನೇ ಸಾಲು ಗಮನಿಸಿದರೆ ಸಿಗುತ್ತಲ್ಲಿ 24ರ ಒಂದು ಪಟ್ಟಿ ಇದೆ. ಇಲ್ಲಿ ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ 4, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಪಂಚಭೂತ, ಶಬ್ದ, ರಸ, ಹೀಗೆಲ್ಲ ಇಡೀ ಈ 24 ವಸ್ತುಗಳು ಜಗತ್ತಿನ ಸೃಷ್ಟಿಗೆ ಬೇಕಾದ ವಸ್ತುಗಳು. ಆ 24 ತತ್ವಗಳಲ್ಲಿ ಪರಮಾತ್ಮ 24 ರೂಪಗಳಿಂದಿದ್ದಾನೆ. ಅದರಂತೆ ಅಲ್ಲಿ ಚೇತನಗಳಲ್ಲಿ ಅನುಕೊಡೆಯಲ್ಲಿ ಲಿಂಗದೇಹದಲ್ಲಿರುವ ಕಲೆಗಳೇ ಅಂತೂ ಅದ್ಯಾವುದು ಬೇಡ. 16 ಚೇತನಗಳಲ್ಲಿ ಚಿಂತಿಸೆ. 16 ರೂಪಗಳಿಂದಾಗಿ ಜೀವರ ಒಳಗಿದ್ದಾನೆ ಪರಮಾತ್ಮ. ಹೀಗೆ ಯಾರು ಚಿಂತನೆ ಮಾಡ್ತಾರೋ ಸಕಲ ಠಾವಿನಲ್ಲಿ ತನ್ನ ರೂಪವ ತೋರಿಕೊಂಬನು. ಹೀಗೆ ದೇವರ ಚಿಂತನೆ ಯಾವ ವ್ಯಕ್ತಿಗಳು ಮಾಡ್ತಾ ಇರ್ತಾರೋ ಅವರಿಗೆ ಪರಮಾತ್ಮ ಏನು ಮಾಡ್ತಾನೆ ಅಂದರೆ ಎಲ್ಲ ಕಡೆ ತನ್ನ ದರ್ಶನ ಕೊಡ್ತಾನೆ. ಎಲ್ಲ ಸ್ಥಾನದಲ್ಲಿ ತನ್ನ ದರ್ಶನ ಕೊಡ್ತಾನೆ. ಅಂದರೆ ಅವರು ಸಾಧನೆ ಹಂತ ಮಾಡಿ, ಸಾಧನೆ ಹಂತದಲ್ಲಿ ಒಂದು ಮೆಟ್ಟು ಮೇಲೆ ಏರಿದಷ್ಟು ಬಹಳ ದೊಡ್ಡ ಯೋಗ್ಯತೆ, ಬಹಳ ದೊಡ್ಡ ಸ್ಥಾನ ಮುಟ್ಟಿದಾಗ ಪರಮಾತ್ಮ ಎಲ್ಲ ಕಡೆ ತನ್ನ ರೂಪಗಳ ದರ್ಶನ ಕೊಡ್ತಾನವರಿಗೆ ಅಂತ ಇದರ ಒಟ್ಟಾರೆ ಅಭಿಪ್ರಾಯ. ಇಲ್ಲಿ ಒಂದು ಚಮತ್ಕಾರ ಏನು ಅಂತಂದರೆ ಇಲ್ಲಿ 1624 ಅನ್ನೋದನ್ನು ಸಂಖ್ಯೆ ಹೇಗೆ ಸಿಕ್ತು ಅಂದರೆ ಒಂದು ಭಾರಭೃತ ಎಂಬ ಶಬ್ದದಿಂದ ಸಿಕ್ತು ಅಂತ ಒಂದು ಲೆಕ್ಕಾಚಾರ. ಇನ್ನೊಂದು ಲೆಕ್ಕ ಈ 6 4 16 ಇದನ್ನು ಗಮನಿಸಿದಾಗಲೂ ಕೂಡ 1624 ಅನ್ನೋ ಸಂಖ್ಯೆ ಸಿಗುತ್ತೆ. ಹೇಗಪ್ಪ 24ಕ್ಕೆ 16 ಸೇರಿಸಿದ್ರೆ ಅಥವಾ 16ಕ್ಕೆ 24 ಸೇರಿಸಿದ್ರೆ ಸಿಗೋ ಸಂಖ್ಯೆನೇ ಬೇರೆ. ಮತ್ತು 1624 ಅಂತ ಹೆಂಗೆ ಲೆಕ್ಕ? 24 16 ಇದರಿಂದ 1624 ಅಂತ ಸಂಖ್ಯೆ ಹೇಗೆ ಸಿಗುತ್ತೆ ಅಂದರೆ ದಾಸರು ಬಳಸುವ ಚಮತ್ಕಾರವೇ ಹಾಗಿರುತ್ತೆ. ಆ ಎರಡೆರಡು ಪ್ರತ್ಯೇಕ ಇಟ್ಕೊಳ್ಳೋಣ. ಒಂದು ಕಡೆ 24 ಒಂದು ಕಡೆ ಬರೀರಿ, 16 ಒಂದು ಕಡೆ ಬರೀರಿ. ಮೊದಲು 24 ನಂತರ 16. ನಮ್ಮ ರೂಲ್ಸ್ ಏನು, ಓದುವಾಗ ಯಾವತ್ತೂ ಉಲ್ಟಾ ಓದಬೇಕು. ಅಲ್ಲಿಗೆ 1624 ಅಂತ ಸಂಖ್ಯೆ ಸಿಕ್ತು. ಅಥವಾ ಹಾಗೆಲ್ಲ ಬೇಡ ಅಂದರೆ 24 ರೂಪಗಳಿಂದ 24 ವಸ್ತುವಿನ ಒಳಗಿದ್ದಾನೆ, 16 ರೂಪದಿಂದ ಜೀವರ ಒಳಗಿದ್ದಾನೆ ಅಂತ ಚಿಂತನೆ ಮಾಡಬೇಕು ಅಂತಿದ್ದಾರೆ ಅಭಿಪ್ರಾಯ. ಹೀಗೆ ಆದ್ದರಿಂದ ಭಾರಭೃತು ನಮ್ಮೆಲ್ಲರನ್ನು ಪರಮಾತ್ಮ ಹೊತ್ತಿದ್ದಾನೆ, 1624 ರೂಪಗಳಿಂದ ಎಲ್ಲ ಕಡೆ ಇದ್ದಾನೆ ಅಂತ ಚಿಂತನೆ ಮಾಡಿದರೆ ನಮ್ಮ ಜೀವನ ಭಾರ ಅವನು ಹೊರ್ತಾನೆ. ನಮ್ಮ ಕಾಲಕ್ಕೆ ಕಷ್ಟ ಬರದಂತೆ ಕಷ್ಟ ನಷ್ಟಗಳನ್ನೆಲ್ಲ ಅವನು ಪರಿಹಾರ ಮಾಡಿ ನಮ್ಮನ್ನು ಒಳ್ಳೆಯ ದಾರಿಯಲ್ಲಿ ಮುನ್ನಡೆಸ್ತಾನೆ ಅಂತ ಇದರ ಅಭಿಪ್ರಾಯ. ಪ್ರಶ್ನೋತ್ತರ. ಪರಮಾತ್ಮನಿಗೆ ಭಾರಭೃತು ಅಂತ ಹೆಸರು ಯಾಕೆ ಅಂದರೆ ಅವನು ಕೂರ್ಮ ಆಮೆಯ ರೂಪದಲ್ಲಿ ಬ್ರಹ್ಮಾಂಡ ಧರಿಸಿದ್ದಾನಾದ್ದರಿಂದ ಅವನಿಗೆ ಭಾರಭೃತು ಅಂತ ಹೆಸರು. ಎಷ್ಟು ರೂಪಗಳು?
1624 ರೂಪಗಳಿದೆ. ಯಾವಾಗ ಕೊಡ್ತಾನೆ ಪರಮಾತ್ಮ ತನ್ನ ಜ್ಞಾನವನ್ನು, ಅಪರೋಕ್ಷ ಜ್ಞಾನದ ಅವನ ಪ್ರತ್ಯಕ್ಷ ಯಾವಾಗ ಆಗುತ್ತೆ ಅಂತಂದರೆ, ಜೀವರಲ್ಲಿ, ಜಡದಲ್ಲಿ ಷೋಡಶ ಕಲೆಗಳು ಅಂತೂ ಬೇಡ, ಅಭಿಪ್ರಾಯ 16 ರೂಪಗಳಿಂದ ಎಲ್ಲ ಜೀವರಲ್ಲಿದ್ದಾನೆ. ಹಾಗೆ ಜಡ ವಸ್ತುಗಳಲ್ಲಿ ಪರಮಾತ್ಮ, ಜಡ ಅಂದರೆ 24 ವಸ್ತುಗಳು, ಅಲ್ಲಿ 24 ರೂಪದಿಂದಿದ್ದಾನೆ. 1624 ರೂಪಗಳಿಂದ ಎಲ್ಲ ಕಡೆ ಇದ್ದಾನೆ ಅಂತ ಯಾರು ಚಿಂತನೆ ಮಾಡ್ತಾರೋ ಅವರಿಗಾಗುವಾಗ ಎಲ್ಲವನ್ನು ಕೊಡ್ತಾನೆ ಅಂತ ಹೇಳ್ತಾ, ಎಲ್ಲ ಕಡೆ ತನ್ನ ದರ್ಶನ ಕೊಡ್ತಾನೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಪಾಠ ಮುಗೀತು. ಶ್ರೀಕೃಷ್ಣ ಪರಮಸ್ತು.